ಒಂದು ಭಕ್ತಿಯ ಪ್ರಯಾಣ ಕೆಲವೇ ಕ್ಷಣಗಳಲ್ಲಿ ಭೀಕರ ದುರಂತರವಾಗಿ ಮಾರ್ಪಟ್ಟಿದೆ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ದೇವರ ದರ್ಶನಕ್ಕಾಗಿ ಬಂದವರು ಸೇರಿದ್ದು ಮಸಣವಲ್ಲ. ಹೌದು, ರಾಯಚೂರಿನಿಂದ ಯಾದಗಿರಿಯವರೆಗೂ ಆ ಒಂದು ಕುಟುಂಬ ದೇವರ ದರ್ಶನಕ್ಕಾಗಿ ಹೋಗಿತ್ತು. ಒಂದು ಭಕ್ತಿಯ ಪ್ರಯಾಣ ಕೆಲವೇ ಕ್ಷಣಗಳಲ್ಲಿ ಭೀಕರ ದುರಂತರವಾಗಿ ಮಾರ್ಪಟ್ಟಿದೆ. ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಯಾರು ಊಹಿಸದ ಒಂದು ದೊಡ್ಡ ದುರ್ಘಟನೆ ನಡೆದು ಹೋಗಿದೆ. ಅದು ಬೀದರ್ನಿಂದ ಶ್ರೀರಂಗಪಟ್ಟಣಕ್ಕೆ ಹೋಗುವ ರಾಜ್ಯ ಹೆದ್ದಾರಿ. ಎಂದಿನಂತೆ ವಾಹನಗಳು ಓಡಾಡುತ್ತಿದ್ದವು. ಆ ಕ್ಷಣ ದೇವರ ದರ್ಶನಕ್ಕಾಗಿ ದೂರದ ಊರಿನಿಂದ ಪ್ರಯಾಣ ಬೆಳೆಸಿದ್ದ ಕುಟುಂಬ ದೂರದ ಲೋಕಕ್ಕೆ ಹೋಗುವಂತಹ ಘಟನೆ ಸಂಭವಿಸಿಬಿಡುತ್ತೆ. ಹೌದು, ಕಾರು ಮತ್ತು ಖಾಸಗಿ ಬಸ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಿಂದ 7 ಜನರ ಜೀವ ತೆಗೆಯುವಂತಹ ಭೀಕರ ಅಪಘಾತಕ್ಕೆ ಕಾರಣವಾಗಿ ಹೋಗುತ್ತೆ. ಈ ಅಪಘಾತದ ಭೀಕರತೆ ಮಾತಿನಲ್ಲಿ ಹೇಳಲು ಕಷ್ಟ. ಡಿಕ್ಕಿಯ ತೀವ್ರತೆಗೆ ಕಾರು ಮತ್ತು ಬಸ್ ಎರಡೂ ಕೂಡ ಬೆಂಕಿಯ ಕೆನ್ನಾಲಿಕೆಗೆ ಆಹುತಿಯಾಗಿ ಹೋಗುತ್ತೆ. ಅದರಲ್ಲೂ 5 ಜನರು, ಜೊತೆಗೆ 2 ನಿರಪರಾಧ ಮಕ್ಕಳು ಸಜೀವ ದಹನಗೊಂಡ ದೃಶ್ಯ ಎಲ್ಲರ ಮನಕಲುಕುವಂತಿದೆ. ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಸಮೀಪದ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಒಂದಿಷ್ಟು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಕಾರು ಟೈರ್ ಬ್ಲಾಸ್ಟ್ ಆಗಿದ್ದು ನಿಯಂತ್ರಣ ತಪ್ಪಿ ಕಾರು ಬಸ್ಗೆ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಕಾರು ಪ್ರಯಾಣಿಕರು ಲಿಂಗಸುಗೂರು ಮೂಲದವರಾಗಿದ್ದು ಆ ಕಾರು ರಾಯಚೂರು ಜಿಲ್ಲೆಯ ಸಿರವಾರದ ಕೃಷ್ಣನಾಯಕ ಎನ್ನುವವರದ್ದಾಗಿದೆ. ಅವರೆಲ್ಲರೂ ಯಾದಗಿರಿಯ ಸುರಪುರ ತಾಲೂಕಿನ ತಿಂಟಿನಿ ಮೌನೇಶ್ವರ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದವರು. ಅಮಾವಾಸ್ಯೆ ಹಿನ್ನೆಲೆ ಭಕ್ತಿ ಭಾವದಿಂದ ದೇವರ ದರ್ಶನ ಪಡೆದಿದ್ದಾರೆ. ಮನೆಗೆ ಹಿಂದಿರುಗುವಾಗ ಮಾರ್ಗದಲ್ಲೇ ಈ ದುರಂತಕ್ಕೆ ಬಲಿಯಾಗಿ ಹೋಗ್ತಾರೆ. ದೇವರ ದರ್ಶನಕ್ಕೆ ಬಂದವರು ಹೋಗಿದ್ದು ಮಸಣಕ್ಕೆ. ಈ ಒಂದು ಸಾಲು ಈ ದುರ್ಘಟನೆಯ ನೋವನ್ನ ಸಂಪೂರ್ಣವಾಗಿ ಹೇಳುತ್ತೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸುರಪುರ ಶಾಸಕ ರಾಜ ವೇಣುಗೋಪಾಲ ನಾಯಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ. ಪೊಲೀಸರು ಮತ್ತು ಅಧಿಕಾರಿಗಳು ಸ್ಥಳದಲ್ಲೇ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಕಾರು ಸಂಪೂರ್ಣವಾಗಿ ಭಸ್ಮವಾಗಿದೆ. ಬಸ್ ಕೂಡ ತೀವ್ರವಾಗಿ ಹಾನಿಗೊಳಗಾಗಿದೆ. ರಸ್ತೆಯ ಮೇಲೆ ದುರ್ಘಟನೆಯ ಗುರುತುಗಳು ಇನ್ನೂ ಕಾಣಿಸುತ್ತಿದೆ. ಟೈರ್ ಬ್ಲಾಸ್ಟ್ ಪ್ರಕರಣಗಳು ಹೆದ್ದಾರಿಗಳಲ್ಲಿ ಹೆಚ್ಚಾಗುತ್ತಿವೆ. ವಾಹನದ ನಿರ್ವಹಣೆ, ವೇಗ ನಿಯಂತ್ರಣ ಅತ್ಯವಶ್ಯಕವಾಗಿದೆ. ಭಕ್ತಿಪರ ಪ್ರವಾಸಗಳಲ್ಲಿ ಸುರಕ್ಷತೆ ಕಡೆಗಣಿಸಿದರೆ ಇಂತಹ ದುರಂತಗಳು ಸಂಭವಿಸುವ ಸಾಧ್ಯತೆಗಳೇ ಹೆಚ್ಚು. ಒಂದು ಕ್ಷಣದ ನಿರ್ಲಕ್ಷ್ಯ ಒಂದು ಇಡೀ ಕುಟುಂಬದ ಜೀವನವನ್ನೇ ಚೂರು ಚೂರಾಗಿಸಬಹುದು. ರಸ್ತೆ ಸುರಕ್ಷತೆ ಕೇವಲ ನಿಯಮವಲ್ಲ, ಅದು ಜೀವಗಳ ರಕ್ಷಣೆ. ಈ ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ. ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂಬ ಪ್ರಾರ್ಥನೆ ನಮ್ಮದು. ಮತ್ತೆಂದು ಇಂತಹ ಘಟನೆ ಮರುಕಳಿಸದಿರಲಿ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.